ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಕಡೆಯವರೆಗೂ ಈ ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾವು ಇವತ್ತು ಕೆನಡಾದಲ್ಲಿ ಒಂದು ಝೂ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಝೂ ಗ್ರ್ಯಾನ್ಬಿ ಇದಿರೋದು ಕ್ಯುಬೆಕ್ ಪ್ರಾವಿನ್ಸ್ನ ಗ್ರ್ಯಾನ್ಬಿ ಅನ್ನೋ ಜಾಗದಲ್ಲಿ. ಈ ಝೂ ಅನ್ನು 1953ರಲ್ಲಿ ಅವತ್ತಿನ ಮೇಯರ್ ಆಗಿದ್ದವರು ಸ್ಥಾಪಿಸಿದ್ದಾರೆ. ಇವಾಗ ಈ ಝೂ ಅಲ್ಲಿ 200ಕ್ಕೂ ಹೆಚ್ಚು ವಿವಿಧ ಜಾತಿಯ ಹಾಗೂ 1800ಕ್ಕೂ ಹೆಚ್ಚು ಪ್ರಾಣಿಗಳಿವೆ. ಆಫ್ರಿಕಾ, ಸೌತ್ ಅಮೇರಿಕಾ, ಏಷ್ಯಾ ಇಂಥ ದೇಶದಲ್ಲಿರುವಂಥ ಪ್ರಾಣಿಗಳನ್ನ ನಾವಿಲ್ಲಿ ನೋಡಬಹುದು. ಈ ಝೂಗೆ ಪ್ರತಿ ವರ್ಷ 5,16,000 ಜನಗಳು ವೀಕ್ಷಣೆಗೋಸ್ಕರ ಬರ್ತಾರೆ. ಬನ್ನಿ ಈ ಝೂ ಅಲ್ಲಿರೋ ಎಲ್ಲ ಪ್ರಾಣಿಗಳನ್ನ ನೋಡ್ಕೊಂಡು ಬರೋಣ. ಫಸ್ಟ್ ಹೋಗ್ತಾನೆ ಹಿಪೋಪೊಟಮಸ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಇವ್ರನ್ನ ನೋಡೋದಕ್ಕೆ. ಇವ್ರು ಗೊತ್ತಲ್ಲ, ಕಾಡಿನ ರಾಜ ಗಜರಾಜ. ಎಲ್ಲ ಕಡೆನೂ ಪ್ರಾಣಿಯ ಹೆಸರು ಮತ್ತು ಆ ಪ್ರಾಣಿಗೆ ಸಂಬಂಧಪಟ್ಟ ವಿಷಯಗಳನ್ನ ಬೋರ್ಡ್ಗಳಲ್ಲಿ ಹಾಕಿದ್ರು. ಬಟ್ ಎಲ್ಲ ಬೋರ್ಡ್ಗಳು ಫ್ರೆಂಚಲ್ಲಿತ್ತು. ಇಂಗ್ಲೀಷಲ್ಲಿದ್ದಿದ್ರೆ ಸ್ವಲ್ಪ ನಮಗೆ ಈಸಿ ಆಗ್ತಿತ್ತು ಅರ್ಥ ಮಾಡ್ಕೊಳೋದಕ್ಕೆ.
ಚಿಕ್ಕದಾಗಿ ಒಂದು ಬ್ರೇಕ್ ತಗೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಸಿಂಹಗಳನ್ನ ನೋಡೋದಕ್ಕೆ. ಇಲ್ಲಿ ಸುಮಾರು 4-5 ಸಿಂಹಗಳು ಒಂದೇ ಕಡೆ ಇತ್ತು. ಇಷ್ಟು ಹತ್ತಿರದಿಂದ ಸಿಂಹ ನೋಡ್ತಾ ಇರೋದು ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಈ ಸಿಂಹಗಳು ಇದ್ದಿದ್ದ ಜಾಗ ಅಂತೂ ನಾವು ಝೂ ಅಲ್ಲಲ್ಲ, ಸಿಂಹನ ಯಾವುದೋ ಒಂದು ಕಾಡಲ್ಲಿ ಬಂದ್ಬಿಟ್ಟು ನೋಡ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ನಮಗೆ ಸಿಗ್ತಾ ಇತ್ತು. ಮಕ್ಕಳುಗಳ್ನ ಇಟ್ಕೊಂಡು ಇಡೀ ಝೂನ ಓಡಾಡಿಕೊಂಡು ನೋಡೋಕ್ಕೆ ಕಷ್ಟ ಆಗಬಾರ್ದು ಅಂತ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಈ ಥರ ಚಿಕ್ಕ ಗಾಡಿನ ಅವರು ರೆಂಟ್ಗಂತ ಕೊಡ್ತಾರೆ. ಸೊ ಚಿಕ್ಕ ಮಕ್ಕಳಿರೋರು ಈ ಥರ ಗಾಡಿ ತೊಗೊಂಡು ಮಕ್ಕಳನ್ನ ಅದ್ರಲ್ಲಿ ಕೂರಿಸ್ಕೊಂಡು ಇಡೀ ಝೂನ ಯಾವುದೇ ರೀತಿ ಕಷ್ಟ ಇಲ್ಲದೆ ಇರೋಂಗೆ ಮಕ್ಕಳು ಇಷ್ಟಪಡೋ ಥರ ಫುಲ್ ಝೂನ ಸುತ್ತಾಡ್ಬೋದು. ನೆಕ್ಸ್ಟ್ ನಾವು ಬಂದಿದ್ದು ಗೊರಿಲ್ಲಾನ ನೋಡೋದಕ್ಕೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಈ ಥರ ಒಂದು ಬೋರ್ಡ್ನ ಹಾಕಿದ್ರು, ಅಂದರೆ ಯಾವುದೇ ರೀತಿ ಫ್ರೂಟ್ಸು ಮತ್ತು ನಟ್ಸ್ಗಳನ್ನ ಪ್ರಾಣಿಗಳಿಗೆ ಕೊಡಬಾರ್ದು ಅಂತ. ನೀರಲ್ಲಿರೋ ಹಿಪ್ಪೋಪೊಟಮಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಅದು 2 ಹಿಪ್ಪೋಪೊಟಮಸ್ಸು ನೀರೊಳಗಡೆ ಹೋಗಿ ಆರಾಮಾಗಿ ರೆಸ್ಟ್ ತೊಗೊತಾ ಇತ್ತು. ಸೊ ಆ ನೀರೊಳಗಡೆ ಸರಿಯಾಗಿ ನೋಡೋಕ್ಕಾಗದೆ ಆಚೆ ಬಂದುಬಿಟ್ಟು ಈ ಡೂಪ್ಲಿಕೇಟ್ ಹಿಪ್ಪೋಪೊಟಮಸ್ನೇ ನೋಡಿಕೊಂಡು ಹಾಗೆ ಮುಂದೆ ಹೋದೋ. ಈ ಸೆಕ್ಷನಲ್ಲಿ ಅವರು ವಿವಿಧ ರೀತಿಯ ಹಾವುಗಳನ್ನ ಅವರಲ್ಲಿಟ್ಟಿದ್ರು. ನನಗೆ ವಿಡಿಯೋ ತೆಗೆಯೋದಕ್ಕೇ ಸ್ವಲ್ಪ ಭಯ ಆಯಿತು. ಅದಕ್ಕೆ ನೀವು ನೋಡಿಕೊಂಡು ಆರಾಮಾಗಿ ಬನ್ನಿ ಅಂತ ಹೇಳಿ ನಾನು ಹೊರಗಡೆ ಬಂದೆ. ಇಡೀ ಝೂ ಅಲ್ಲಿ ಅವರು ವೆರೈಟಿ ಫ್ಲವರ್ಸ್ಗಳನ್ನ ಬೆಳೆಸಿದ್ರು. ಅದರದ್ದೊಂದಷ್ಟು ವಿಡಿಯೋಸ್ನ ನಾನು ತಗೊಂಡು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಕ್ಲಿಪ್ಪಿಂಗ್ಸ್ ಇಷ್ಟ ಆಗ್ಬೋದು.
ನಾವು ಇಷ್ಟೊತ್ತು ನೋಡಿದ್ದು ಆಫ್ರಿಕಾ ದೇಶದಲ್ಲಿರೋ ಅಂಥ ಪ್ರಾಣಿಗಳ್ನ. ಇವಾಗ ನಾವು ಹೋಗ್ತಾ ಇರೋ ಎಂಟ್ರೆನ್ಸ್ ಬಂದುಬಿಟ್ಟು ಸೌತ್ ಅಮೇರಿಕಾದಲ್ಲಿರೋ ಪ್ರಾಣಿಗಳ್ನ ನೋಡೋದಕ್ಕೆ. ಮೊಸಳೆಗಳ್ನ ಚಿರತೆಗಳ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಈ ಪಂಚವರ್ಣ ಹಕ್ಕಿನ ನೋಡೋದಕ್ಕಂತ. ಈ ಹಕ್ಕಿದು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಪ್ರಾಣಿಗಳನ್ನ ನೋಡ್ತಾ ಇರುವಾಗ ಅಲ್ಲಿ ಸಿಬ್ಬಂದಿ ಊಟ ಕೊಡೋಕ್ಕಂತ ಹೇಳಿ ಬಂದರು. ನಾವು ಆ ಪ್ರಾಣಿಗಳು ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಇದ್ದೋ. ಅವು ನಾರ್ಮಲಾಗೇ ಇತ್ತು. ಆ ಸಿಬ್ಬಂದಿನೂ ಆರಾಮಾಗಿ ಊಟ ಕೊಟ್ಬಿಟ್ಟು ಅವರು ಹೋದರು. ಈ ಝೂದು ಇನ್ನೊಂದು ವಿಶೇಷತೆ ಏನಂದರೆ, ಈ ಝೂ ಒಳಗಡೆ ವಾಟರ್ ಪಾರ್ಕು ಮತ್ತು ಅಮ್ಯೂಸ್ಮೆಂಟ್ ಪಾರ್ಕು ಇದೆ. ಸೊ ಮಕ್ಕಳಿಗೆ ಒಂದೇ ಜಾಗದಲ್ಲೇ ತುಂಬ ವಿಷಯಗಳನ್ನ ಅವರು ಎಂಜಾಯ್ ಮಾಡ್ಬೋದು. ನಮ್ಮ ಬ್ಯಾಗ್ಸು ಮತ್ತು ನಮ್ಮ ಥಿಂಗ್ಸ್ ಎಲ್ಲ ಒಂದು ಲಾಕರಲ್ಲಿ ಇಟ್ಬಿಟ್ಟು ನಾವಿಲ್ಲಿ ಆಲ್ಮೋಸ್ಟ್ ಒಂದು 2 ಅವರ್ಸು ಈ ವಾಟರ್ ಪಾರ್ಕಲ್ಲಿ ಆಟ ಆಡೋದು. ನಾನು ಇಲ್ಲೇನು ವೀಡಿಯೋಸ್ ಏನು ತೆಗೆದಿಲ್ಲ. ನೀರಲ್ಲೆಲ್ಲ ಆಟ ಆಡಿ ಬರೋ ಅಷ್ಟೊತ್ತಿಗೆ ಒಂದು 3:30 ಆಗಿತ್ತು. ನಮ್ಮ ಎನರ್ಜಿನೂ ಲೋ ಆಗಿತ್ತು. ಊಟ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಊಟ ಅಂದರೆ ಬರ್ಗರು, ಪಿಜ್ಜಾ, ಫ್ರೆಂಚ್ ಫ್ರೈಸು ಅದೇ. ಸೊ ನಾವು 3 ಜನನೂ ಬರ್ಗರ್ ತೊಗೊಂಡು ಅವತ್ತಿನ ಊಟನ ಮುಗಿಸಿದ್ದೀವಿ. ಊಟ ಎಲ್ಲ ಆದಮೇಲೆ ಅಮ್ಯೂಸ್ಮೆಂಟ್ ಪಾರ್ಕ್ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ನಾವು ಆ್ಯಕ್ಚುಲಿ ಝೂ ಮತ್ತು ವಾಟರ್ ಪಾರ್ಕ್ಗೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ದು. ಈ ಅಮ್ಯೂಸ್ಮೆಂಟ್ ಪಾರ್ಕ್ಗೇನು ನಾವು ಟಿಕೆಟ್ ತೊಗೊಂಡಿರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಭೂಮಿಗೆ ಬಿಡಬೇಕಲ್ಲ, ಸೊ ಅವಳು ಈ ಗೇಮ್ಸ್, ಈ ರೈಡ್ಸ್ನೆಲ್ಲ ಆಡಬೇಕು ಅಂತ ಹೇಳಿ ಹೇಳಿದ್ಲು. ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡ್ಬಿಟ್ಟು ನಾವು ಆಡದೇ ಇರೋ ಒಂದು 2-3 ರೈಡ್ಸ್ ಎಲ್ಲ ಇತ್ತು. ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ.
ഉണ്ടായിരുന്നു അങ്ങോട്ട് തരല. ಈ ರೈಡ್ಸ್ನೆಲ್ಲ ಟ್ರೈ ಮಾಡಾದಮೇಲೆ ತಿಂದಿದ್ದ ಬರ್ಗರು ಆಚೆ ಬರೋ ಥರ ಆಗ್ತಿತ್ತು. ನೆಕ್ಸ್ಟ್ ನಾವು ಮೋನೋ ಟ್ರೈ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ 2 ಥರ ಡಿಸೈನು ಟ್ರೈನ್ ಇತ್ತು. ಒಂದು ಚೀತಾ ಡಿಸೈನ್ದು, ಇನ್ನೊಂದು ಝೀಬ್ರಾ ಡಿಸೈನ್ದು. ನಾವು ಝೀಬ್ರಾ ಡಿಸೈನಲ್ಲಿ ಹೋಗ್ತಾ ಇದ್ದೀವಿ. ಇದು ಒಂದು 5 ಮಿನಿಟ್ಸ್ ಜರ್ನಿ ಇರುತ್ತೆ. ಸೊ ಆ 5 ಮಿನಿಟ್ಸಲ್ಲಿ ಮೇಲೆಯಿಂದ ಕುತ್ಕೊಂಡು ಝೂನ ನೋಡ್ಬೋದು ನಾವು. Quelques-unes des 200 espèces qui résident aux îles de Granby, de 70 espèces marines. Si vous voulez faire un tour afin d'admirer Gibson, la grande guitare, Neptune. ಮೇಲೆಯಿಂದ ನಾವು ಒಂದಷ್ಟು ಕುರಿಗಳನ್ನ ಮತ್ತು ಕುದುರೆಗಳನ್ನೆಲ್ಲ ನೋಡ್ದೋ. ಈ ಚಿಕ್ಕ ಟ್ರೈನಲ್ಲಿ ಕುತ್ಕೊಂಡು ಮೇಲೆಯಿಂದ ಈ ಪ್ರಾಣಿಗಳನ್ನ, ಈ ಝೂನೆಲ್ಲ ನೋಡೋ ಒಂದು ಅನುಭವನೇ ತುಂಬ ಚೆನ್ನಾಗಿತ್ತು. ಈ ಹುಲಿ ಇರೋ ಜಾಗದಲ್ಲಿ ಆ ಟ್ರೈನ ನಿಲ್ಲಿಸ್ಬಿಟ್ಟು ಅವರು ಈ ಹುಲಿ ಬಗ್ಗೆ ತುಂಬ ವಿಷಯ ಏನೇನೋ ಹೇಳಿದ್ರು. ಸೊ ಹೇಳಿದ್ದೆಲ್ಲ ಫ್ರೆಂಚಲ್ಲೇ, ನನಗೇನೂ ಅರ್ಥ ಆಗಲಿಲ್ಲ. ಬಟ್ ಈ ಹುಲಿನ ನೋಡಿದ್ರೆ ಯಾವುದೋ ಡಾಕ್ಟ್ರು ಈವ್ನಿಂಗ್ ವಾಕ್ ಮಾಡಿ ಅಂತ ಹೇಳಿರೋ ಥರ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇತ್ತು. ಮೇಲೆ ಟ್ರೈನಲ್ಲಿ ಹೋಗುವಾಗ ಕೆಲವೊಂದು ಕುರಿನೆಲ್ಲ ಅವಳು ನೋಡಿದ್ಲು. ಸೊ ನಾನು ಅದನ್ನು ಮುಟ್ಟಬೇಕು ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ. ಇಲ್ಲಿ ಝೂ ಅಲ್ಲಿ ಬೇರೆ ಪ್ರಾಣಿನ ಯಾವುದು ಮುಟ್ಟೋಕ್ಕಾಗಲ್ಲ, ಅವಳಿಗೆ ಭಯ. ಕುರಿ ಆದರೆ ಅವಳಿಗೆ ಇಂಡಿಯಾದಲ್ಲಿ ಇರುವಾಗ ಅವಳಿಗೆ ಮುಟ್ಟಿ ಅಭ್ಯಾಸ ಇದೆಯಲ್ಲ, ಅದಕ್ಕೋಸ್ಕರ. ಇಲ್ಲಿ ಕುರಿ ಅಷ್ಟೇ ಅಲ್ಲ, ಕೋಳಿ ಮತ್ತು ಹುಂಜ ಅದನ್ನೆಲ್ಲ ಅವರಲ್ಲಿ ಸಾಕಿದ್ರು.
ಸಮಯ 6 ಗಂಟೆ ಆಯಿತು. ಝೂನೆಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಐಸ್ ಕ್ರೀಮ್ ಜೊತೆಗೆ ಈ ಟ್ರಿಪ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಕಡೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.